ಆಗಿರ್ತಕ್ಕಂಥದ್ದು. ಇದು ಕೇವಲ ಒಂದು ಚಂದ್ರಗ್ರಹಣ ಅಲ್ಲ, ಇದು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ, ಧಾರ್ಮಿಕವಾಗಿರ್ತಕ್ಕಂತಹ, ಬಹಳ ಮಹತ್ವವನ್ನು ಹೊಂದಿರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ಅಂತ ಹೇಳ್ಬೋದು. ಈ ಗ್ರಹಣದ ವೈಶಿಷ್ಟ್ಯಗಳು ಏನು ಮತ್ತು ನಿಖರವಾದ ಸಮಯಗಳು ಯಾವುದು, ಗರ್ಭಿಣಿ ಸ್ತ್ರೀಯರು ಅನುಸರಿಸುವಂತ ಎಚ್ಚರಿಕೆಗಳು ಯಾವುದು, ಇದರ ಜೊತೆಗೆ ಆಚರಣೆಗಳ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊತೀವಿ. ನೋಡಿ, ಈ ಚಂದ್ರಗ್ರಹಣದ ವಿಶೇಷತೆ 7ನೇ ತಾರೀಕು ಮತ್ತು 7 ಮತ್ತು 8ನೇ ಅಂದ್ರೆ ಭಾನುವಾರ ಮತ್ತು ಸೋಮವಾರದ ಮಧ್ಯಭಾಗದಲ್ಲಿ ನಡೆಯುವಂತಹ ಈ ಚಂದ್ರಗ್ರಹಣ ಅತ್ಯಂತ ವಿಶಿಷ್ಟವಾಗಿರುವಂತದ್ದು. ಇದು ನಿರ್ಮಲ ಪೌರ್ಣಿಮೆಯ ದಿನದಂದು ನಡೀತಕ್ಕಂಥದ್ದು ಭಾರತದಾದ್ಯಂತ. ಇದು ಏಷ್ಯಾ, ಆಸ್ಟ್ರೇಲಿಯಾ, ಯುರೋಪ್, ಆಫ್ರಿಕಾ ಭಾಗಗಳಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಸತಕ್ಕಂತಹ ಈ ಗ್ರಹಣ ಒಂದು ಸಮಯದಲ್ಲಿ ಚಂದ್ರನು ಸಾಮಾನ್ಯವಾಗಿ ಚಂದ್ರನಂತೆ ಕಾಣಲ್ಲ, ಬದಲಾಗಿ ರಕ್ತದ ಬಣ್ಣದಂತೆ ಕೆಂಪಾಗಿ ಮಿಂಚುವಂಥದ್ದು. ಇದನ್ನ ಬ್ಲಡ್ ಮೂನ್ ಎಂದು ಕರೆಯುವಂಥದ್ದು. ಇನ್ನು ಈ ರಕ್ತ ಚಂದ್ರ ಗ್ರಹಣ ಬಹಳಷ್ಟು ಪರಿಣಾಮಕಾರಿಯಾಗಿರತಕ್ಕಂಥದ್ದು. ಸೂರ್ಯನ ಬೆಳಕು ಭೂಮಿಯ ವಾಯುಮಂಡಲದ ಮೂಲಕ ಹಾದು ಹೋಗುವಂಥದ್ರಿಂದ ಮತ್ತೆ ನೀಲಿ ಬಣ್ಣದ ಬೆಳಕು ಚದುರಿ ಹೋಗುವಂಥದ್ದು, ಆದರೆ ಕೆಂಪು ಬಣ್ಣದ ಬೆಳಕು ನೇರವಾಗಿ ಚಂದ್ರನನ್ನ ತಲುಪುವಂಥದ್ದು. ಇದು ಚಂದ್ರನ ಕೆಂಪು ಬಣ್ಣದಿಂದ ಹೊಳೆಯುವಂತೆ ಮಾಡ್ತಕ್ಕಂಥದ್ದು. ಈ ರಕ್ತ ಚಂದ್ರ ಕೇವಲ ಸಾಮಾನ್ಯ ಜನರಿಗಷ್ಟೇ ಅಲ್ಲ, ಖಗೋಳ ಶಾಸ್ತ್ರಜ್ಞರಿಗೂ ಕೂಡ ಒಂದು ವಿಚಿತ್ರವಾದಂತ ಒಂದು ಅನುಭವವನ್ನು ನೀಡತಕ್ಕಂಥದ್ದು. ಇದು ಸುಮಾರು 82 ನಿಮಿಷಗಳ ಕಾಲ ಪೂರ್ಣ ಕೆಂಪಿನಿಂದ ಕಾಣಿಸುವಂಥದ್ದು ಚಂದ್ರ. ಇದು ಕಳೆದ ಕೆಲವು ವರ್ಷಗಳಲ್ಲಿ ಅತ್ಯಂತ ದೀರ್ಘವಾದ ಚಂದ್ರಗ್ರಹಣವಾಗಿರತಕ್ಕಂಥದ್ದು ವಿಶೇಷ. ಇನ್ನು ಜ್ಯೋತಿಷದ ಪ್ರಕಾರ ಈ ಗ್ರಹಣವು ಶನಿಯ ಕುಂಭ ರಾಶಿಯಲ್ಲಿ ನಡೆಯುವಂಥದ್ರಿಂದ ಚಂದ್ರನು ಪೂರ್ವ ಭಾದ್ರಪದ, ಇದರ ಜೊತೆಗೆ ಶತಭಿಷ ನಕ್ಷತ್ರದಲ್ಲಿ ಇರತಕ್ಕಂಥದ್ರಿಂದ ಹುಣ್ಣಿಮೆಯ ಗ್ರಹಣ ಶಕ್ತಿ ಇನ್ನಷ್ಟು ಜಾಸ್ತಿ ಆಗುವಂಥದ್ದು. ಇನ್ನು ಚಂದ್ರಗ್ರಹಣದ ಒಂದು ಸಮಯವನ್ನ ನಾವು ನೋಡೋದಾದ್ರೆ ನೋಡಿ, ಸೆಪ್ಟೆಂಬರ್ 7ರ ರಾತ್ರಿ 9:57 ಚಂದ್ರನು ಭೂಮಿಯ ನೆರಳನ್ನ ಪ್ರವೇಶಿಸಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು. ಇನ್ನು ಹುಣ್ಣಿಮೆಯ ಸ್ಥಿತಿ ಇರುತ್ತೆ, ಖಗ್ರಾಸ ಗ್ರಹಣ ಇರುತ್ತೆ, ಬ್ಲಡ್ ಮೂನ್ ಅಂತ ನಾವು ಕರಿತೀವಿ. ರಾತ್ರಿ 11 ಗಂಟೆಯಿಂದ ಮತ್ತೆ 12:22 ಈ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಇರ್ತಕ್ಕಂಥದ್ದು. ಈ ಅವಧಿಯಲ್ಲಿ ರಕ್ತ ಚಂದ್ರನನ್ನು ಸ್ಪಷ್ಟವಾಗಿ ನೋಡಬಹುದು. ಇನ್ನು ಸೆಪ್ಟೆಂಬರ್ 8ರ ಬೆಳಿಗ್ಗೆ ಅಂದ್ರೆ ಮಧ್ಯರಾತ್ರಿ 1:26 ಸಮಯದಲ್ಲಿ ಚಂದ್ರನು ಭೂಮಿಯ ನೆರಳಿನಿಂದ ಹೊರ ಬರ್ತಕ್ಕಂಥದ್ದು ಹಾಗೂ ಗ್ರಹಣ ಮುಕ್ತಾಯ ಆಗುತ್ತೆ. ಒಟ್ಟು ಅವಧಿ ಎಷ್ಟಿರುತ್ತೆ? ಗ್ರಹಣ ಸುಮಾರು 3:28 ಕಾಲ ನಡೆಯುವಂಥದ್ದು. ಇಷ್ಟೊಂದು ವಿಸ್ತೃತವಾಗಿರ್ತಕ್ಕಂಥ ಈ ಗ್ರಹಣ ಆಗಿರುತ್ತೆ.